ನೇರವಾಗಿ ಸಂಪರ್ಕದಲ್ಲಿರಿ ಮೈಲಾರಿ. ವಿಲ್ ಗೆಟ್ ಬ್ಯಾಕ್ ಟು ಯು. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳು ಕಾಡ್ತಾ ಇದೆ. 3.5 ತಿಂಗಳು ಹಿಂದೆ ನಡೆದಂತಹ ರಾಬರಿ ಕೇಸ್, ಬೃಹತ್ ಮೊತ್ತದ ಕ್ಯಾಶ್, ಇಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಎಲ್ಲಿ ಹೋಯಿತು? ಯಾರಿದನ್ನ ಕಳಿಸ್ತಾ ಇದ್ರು? ಇದು ಈ ಹಣ ಒಬ್ಬ ಉದ್ಯಮಿಗೆ ಸೇರಿರ್ತಕ್ಕಂಥದ್ದು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದರೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಹೀಗೆ ಕ್ಯಾಶ್ನಲ್ಲಿ, ಟ್ರಕ್ನಲ್ಲಿ ಯಾಕೆ ಕಳಿಸ್ತಾ ಇದ್ರು? ಅಕ್ರಮವಾಗಿ ಯಾಕೆ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ. ಎಲ್ಲಿಗೆ ಹೋಯ್ತು, ಎಲ್ಲಿ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಅಂಥ ಪ್ರಶ್ನೆ. ಹಾಗೇನೆ ಚುನಾವಣೆಗೆ, ಮಹಾರಾಷ್ಟ್ರ ಕಾರ್ಪೊರೇಟ್ ಎಲೆಕ್ಷನ್ಗೆ ಇದೇನಾದರೂ ಬಳಕೆ ಆಯ್ತಾ ಅನ್ನುವಂಥದ್ದು. ಅದಕ್ಕೋಸ್ಕರನೇ ಇದನ್ನು ಕಳುಹಿಸಲಾಗ್ತಾ ಇತ್ತಾ? ಆ ಹಣವನ್ನ ಇನ್ಯಾರೋ ದರೋಡೆ ಮಾಡಿದ್ರ, ದಿಕ್ಕು ತಪ್ಪಿಸಿದ್ರ? ಈ ಚೋರ್ಲಾ ಘಾಟ್ ಬಳಿ ಈ ಹಣವನ್ನ ದರೋಡೆ ಮಾಡಲಾಯಿತು ಅಂತ. ಈ ಚೋರ್ಲಾ ಘಾಟ್ ನೋಡಿದ್ರೆ 3 ರಾಜ್ಯಗಳಿಗೆ ಸೇರುವಂತಹ ಒಂದು ಜಾಗ, ಅದರ ನಡುವೆ ಬರುವಂತಹ ಒಂದು ಜಾಗ. ಬೆಳಗಾವಿಗೆ ಸೇರುತ್ತೆ, ಬಟ್ ಅದು ಬರೋವಂಥದ್ದು 3 ರಾಜ್ಯಗಳ ಕನೆಕ್ಟಿಂಗ್ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ 4 ಗಂಟೆಗಳ ಕಾಲ ಚೋರ್ಲಾ ಘಾಟ್ ಕ್ರಾಸ್ ಮಾಡೋ ಅಷ್ಟು ಹೊತ್ತು ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ ಏನಾದರೂ ಗೊತ್ತಾಗಲ್ಲ. ರೈಟ್, ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. 400 ಕೋಟಿಯ ರಾಬರಿ ಕೇಸ್ಗೆ ಖತರ್ನಾಕ್ ಐಡಿಯಾ. ರಾಬರಿ ಗ್ಯಾಂಗ್ ಮಾಡಿತ್ತ ಖತರ್ನಾಕ್ ಐಡಿಯಾ. ಅಮಾನ್ಯೀಕರಣಗೊಂಡ 2,000 ನೋಟುಗಳನ್ನ ಎಗರಿಸಿತ್ತು ಗ್ಯಾಂಗ್. ಡಿಮಾನಿಟೈಸೇಷನ್ ಟೈಮಲ್ಲಿ ಡಿಮಾನಿಟೈಸ್ ಆಗಿದ್ದಂತಹ ಆ ನೋಟುಗಳು, 2,000 ನೋಟಿನ ಬಗ್ಗೆ ದೂರದಾರ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರಿಗೆ. ಚೋರ್ಲಾ ಘಾಟ್ನ ಫೀಲ್ಡ್ಗೆ ಇಳಿದು ಅದನ್ನ ರಾಬರಿ ಮಾಡಿರ್ತಕ್ಕಂಥ ಆ ಗ್ಯಾಂಗ್ ಯಾವುದು ಅಥವಾ ಯಾರ ಕಡೆಯವರು? ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲಿ ಹೋಯ್ತು ಆ ಹಣ, ಏನಾಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಯಾರು ಕಳಿಸ್ತಾ ಇದ್ರು, ಯಾರಿಗೆ ಕಳಿಸ್ತಾ ಇದ್ರು, ಎಲ್ಲಿ ಹೋಗಿ ತಲುಪಬೇಕಾಗಿತ್ತು? ಹೀಗೆ ಟ್ರಕ್ಕಲ್ಲಿ ಸಾವಿರಾರು ಕೋಟಿ ಹಣವನ್ನ ಕಳುಹಿಸಲಾಗ್ತಾ ಇತ್ತಾ? ಅದರಲ್ಲಿ ಇದ್ದದ್ದು ಡಿಮಾನಿಟೈಸ್ ಆಗಿದ್ದಂತಹ ಹಳೆ 2,000 ರೂಪಾಯಿ ನೋಟುಗಳು ಇದ್ದುವು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಅದನ್ನು ಏನು ಮಾಡೋದಕ್ಕೆ ಕಳಿಸ್ತಾ ಇದ್ರು ಹಾಗಾದ್ರೆ? ಓನ್ಲಿ ಬ್ಯಾಂಕ್ಸ್ ಆ ಥರ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ವಿತ್ ಸೆಕ್ಯೂರಿಟಿ, ವಿತ್ ಪ್ರಾಪರ್ ಪ್ರೊಸೀಜರ್. ಅದು ಬಿಟ್ಟು ಇವರು ಅಷ್ಟೊಂದು ಕಳ್ಳ ನೋಟ್ ಇಟ್ಟಿದ್ರ ಹಾಗಾದ್ರೆ? ಡಿಮಾನಿಟೈಸೇಷನ್ ಟೈಮಲ್ಲಿ ಅದನ್ನ ಬಳಕೆ ಮಾಡದೆ ಇಟ್ಟಿದ್ದಂತಹ ಹಣ ಆಗಿತ್ತಾ ಅದು? ಹಾಗಾದ್ರೆ ಅದನ್ನು ಎಲ್ಲಿಗೆ ಕಳಿಸ್ತಾ ಇದ್ರು? ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ, 400 ಕೋಟಿಗೂ ಹೆಚ್ಚು ಹಣ. ಕೆಲವರು ಹೇಳ್ತಾರೆ, ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ದ ಹಾಗೆ ಅಲ್ಲಿ 1,000 ಕೋಟಿ ಇದ್ರೂ ಇರಬಹುದು ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಇಷ್ಟೊಂದು ಹಣವನ್ನ ಎಲ್ಲಿ ಕಳಿಸ್ತಾ ಇದ್ರು? ಎಲ್ಲ ನೋಟುಗಳು ಹಳೆಯವೇ ಆಗಿದ್ವಾ ಅಥವಾ ಅದರಲ್ಲಿ ಹೊಸ ಹಣವೂ ಇತ್ತಾ? ಎಲ್ಲಿ ಹೋಗ್ತಾ ಇತ್ತು ಅಷ್ಟು ಹಣ? ಹೀಗೆ ಸಾಕಷ್ಟು ಅನುಮಾನಗಳನ್ನ ಈ ವಿಚಾರ ಹುಟ್ಟು ಹಾಕಿದೆ. ಲಾರಿಗಳಲ್ಲಿ ದುಡ್ಡು, ಅಂದ್ರೆ ಈ ಗೊಬ್ಬರ ಚೀಲ ತುಂಬ ಕಳಿಸ್ದಂಗೆ ದುಡ್ಡನ್ನ ಕೋಟ್ಯಂತರ ರೂಪಾಯಿ, ಸಾವಿರಾರು ಕೋಟ್ಯಂತರ ರೂಪಾಯಿ ದುಡ್ಡನ್ನ ಕಂಟೈನರ್ಗಳಲ್ಲಿ ತುಂಬಿ ಕಳಿಸಿದ್ರು ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಅಷ್ಟು ಹಣವನ್ನ ಯಾರಾದ್ರೂ ಯಾತಕ್ಕೋಸ್ಕರ ಹಂಗೆ ಒಂದೇ ಸಾರಿ ಕಳಿಸ್ತಾರೆ? ಮತ್ತೆ ಇದು ಯಾರು ಕಳಿಸಿದ್ರು ಅನ್ನುವಂಥದ್ದು ಇಷ್ಟು ದಿನ ಆದ್ರೂ ಯಾಕೆ ಬೆಳಕಿಗೆ ಬರಲಿಲ್ಲ? ಯಾರು ಕಳಿಸಿದಾರಲ್ಲ ಅವ್ರ ಹಿಂದೆ ಯಾಕೆ ಪೊಲೀಸರು ಬೀಳಲಿಲ್ಲ? ಲೆಟ್ಸ್ ಗೆಟ್ ಬ್ಯಾಕ್ ಟು ಮೈಲಾರಿ ಪಟಾತ್. ಸಾಕಷ್ಟು ಅನುಮಾನಗಳು, ಈಗಾಗಲೇ ಹೇಳ್ತಾ ಇದ್ದ ಹಾಗೆ ನೂರಾರು ಪ್ರಶ್ನೆಗಳಿವೆ ಈ ಕೇಸ್ನಲ್ಲಿ. ಈ ಘಟನೆ ಆಗಿದ್ದು ಹೌದಾ ಅನ್ನೋದೇ ಮೊದಲನೇ ಪ್ರಶ್ನೆ. ಎರಡನೇದಾಗಿ ಯಾರು ಇಷ್ಟೊಂದು ಹಣವನ್ನ ಕಳಿಸ್ತಾ ಇದ್ರು ಅನ್ನೋವಂಥದ್ದು. ಒಂದೇ ಸರಿಗೆ ಹಿಂಗೆ ಸಾವಿರಾರು ಕೋಟಿ ತುಂಬಿ ಆಮೇಲೆ ಹಳೆಯ 2,000 ರೂಪಾಯಿ ನೋಟುಗಳು ಇದ್ವು ಅಂತ ಹೇಳಲಾಗ್ತಾ ಇತ್ತು. ಅಷ್ಟು ನೋಟು ಹಳೆಯ 2,000 ರೂಪಾಯಿ ಡಿಮಾನಿಟೈಸ್ಗಿಂತ ಮೊದಲು ಇದ್ದಂತಹ 2,000 ರೂಪಾಯಿ ನೋಟೇ ಆಗಿತ್ತಾ ಅಥವಾ ಬೇರೆ ಹೊಸ ಹಣನೂ ಇತ್ತಾ? ಪೊಲೀಸರ ಬಳಿ ಏನೆಲ್ಲ ಮಾಹಿತಿ ಲಭ್ಯ ಇದೆ? ಕರ್ನಾಟಕ ಪೊಲೀಸರ ಆಂಗಲ್ ಏನು? ಮೈಲಾರಿ. ಖಂಡಿತ ಶ್ರೀಲಕ್ಷ್ಮಿ, ತಾವು ಹೇಳಿದಂತೆ ಸಾಕಷ್ಟು ಅನುಮಾನಗಳು, ಗೊಂದಲ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂಥದ್ದು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಂತ ಸಂದೀಪ್ ಪಾಟೀಲ್ ಈತನೂ ಕೂಡ ನಿಜವಾಗಿಯೂ ಈ ಒಂದು ಹಣವನ್ನು ನೋಡಿಲ್ಲ. ಈತನ ಕೊಂಡು ಹೋದಂತ ವಿಶಾಲ್ ನಾಯ್ಡು, ಸುನೀಲ್ ಇರ್ಬೋದು,
400 ಅದನ್ನೇ ಕೂಡ ಈತ FIR ನಲ್ಲಿ ದಾಖಲು ಮಾಡ್ತಾನೆ. ಇದು ಸ್ಪಷ್ಟವಾಗಿರುವಂತ ಒಂದು ಚಿತ್ರಣ. ಇಲ್ಲಿ ಆತ ಏನು ಸಂದೀಪ್ ಪಾಟೀಲ್ ಏನ್ ಹೇಳ್ತಾನೆ, FIR ನಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಅಕ್ಟೋಬರ್ 16 2020 ಅವಧಿಯಲ್ಲಿ ಗೋವಾದಿಂದ ಚೋರ್ಲಾ ಮೂಲಕ ಅಥವಾ ಕರ್ನಾಟಕದಿಂದ ಬೇರೆ ಕಡೆ ಹಣಗೆ ಅಂದ್ರೆ ಆಂಧ್ರದ ಬಾಲಾಜಿ ಟ್ರಸ್ಟ್ಗೆ ಹಣ ಹೋಗ್ತಾ ಇತ್ತು ಅನ್ನೋ ಒಂದು ಉಲ್ಲೇಖವನ್ನ ಮಾಡಿದ್ದಾನೆ. ಈ ಒಂದು ಹಣವನ್ನ ಸಂದೀಪ್ ಪಾಟೀಲ್ ನಾನೇ ದರೋಡೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ನನ್ನನ್ನ ಇವರು 5 ಜನ ಆರೋಪಿಗಳು ಕಿಡ್ನಾಪ್ ಅನ್ನ ಮಾಡಿದ್ರು. ಆ ಒಂದು ಕಿಡ್ನಾಪ್ ಮಾಡಿದಂತವ್ರು ನನಗೆ ಹೇಳಿದಿಷ್ಟು ನೀನು 400 ಕೋಟಿ ಹಣವನ್ನ ದರೋಡೆ ಮಾಡಿದ್ದೀಯಾ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಅಂಶಗಳನ್ನ ಈತ ಸಂದೀಪ್ ಪಾಟೀಲ್ ಉಲ್ಲೇಖ ಮಾಡ್ತಾನೆ. ಆ ಹಣ ಯಾರ್ದು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಕಿಶೋರ್ ರಿಯಲ್ ಎಸ್ಟೇಟ್ ಉದ್ಯಮಿ ಬಿಲ್ಡರ್ ಆಗಿರುವಂತ ಕಿಶೋರ್ದು ಈ ಒಂದು ಹಣ ಆಗಿರುತ್ತೆ. ಹಾಗಾಗಿ ಈ ಒಂದು ಹಣವನ್ನ ನಾನು ತಗೊಂಡಿಲ್ಲ ಅಂದ್ರೂ ಕೂಡ ಈತನನ್ನ ಬೆನ್ನು ಬೀಳ್ತಾರೆ ಮತ್ತು ಇದಕ್ಕೆ ಇವನಿಗೆ ಜೀವ ಬೆದರಿಕೆನ ಹಾಕುವ ಕೆಲಸ ಆಗತ್ತೆ. ಇದಾದ ನಂತರ ಆತ ತಡವಾಗಿ FIR ದಾಖಲಿಸುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾನೆ. ಜೊತೆಗೆ ಸ್ಥಳೀಯ ಪೊಲೀಸರಿಗೆ ದೂರನ್ನ ಕೊಟ್ಟರು, ಅಲ್ಲಿ ದೂರನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರೋದು. ಹಾಗಾಗಿ ಅಲ್ಲಿಂದ ಆತ SP ಅವರಿಗೆ ನಾಸಿಕ್ SP ಅವರಿಗೆ ಏನ್ ಭೇಟಿ ಆಗ್ತಾನೆ, ಅಲ್ಲಿಂದ ಆತ ನಾಸಿಕ್ SP ಅವರಿಗೆ ಏನ್ ಭೇಟಿ ಆಗ್ತಾನೆ, ಅಲ್ಲಿ ಆತನ ದೂರು ದಾಖಲಾಗತ್ತೆ. ಆತನ ಕಿಡ್ನಾಪ್ ಕುರಿತಂತೆ 5 ಜನರನ್ನ ಕೂಡ ಇಲ್ಲಿ 5 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಜೊತೆಗೆ 5 ಜನರು ಜಯೇಶ್ ಇರ್ಬೋದು, ಸುನೀಲ್ ಇರ್ಬೋದು, ಜನಾರ್ದನ್ ಇರ್ಬೋದು, ಜೊತೆಗೆ ವಿರಾಟ್ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳನ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಮತ್ತು ಇದಕ್ಕೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಾರಾಷ್ಟ್ರ ಸರ್ಕಾರ ಕೂಡ SIT ಅನ್ನ ರಚನೆ ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿ ಇದರ ಬೆನ್ನು ಬೀಳಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಹೊರಗಡೆ ಬರಬೇಕು ಅನ್ನೋ ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ಸದ್ಯ ಈಗ ಬೆಳಗಾವಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಕಾರಣಕ್ಕಾಗಿ ಬೆಳಗಾವಿಯ SP ಅವರಿಗೂ ಕೂಡ ಪತ್ರವನ್ನು ಅಲ್ಲಿರುವಂತಹ SP ಅವರು ಪತ್ರವನ್ನು ಬರೆದು ಮಾಹಿತಿಯನ್ನು ಕೇಳಿದ್ದಾರೆ, ನಮಗೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತು ಆ ಒಂದು ಪತ್ರ ಬರ್ತಿದ್ದಂತೆ ಬೆಳಗಾವಿಯ SP ಅವರು ಕೂಡ ಸಾಕಷ್ಟು ಅಲರ್ಟ್ ಆಗಿ ಇಲ್ಲಿಯೇ ಒಂದು ತಂಡವನ್ನು ಈಗಾಗಲೇ ಖಾನಾಪುರದ ಒಂದು ತಂಡವನ್ನು ಇಲ್ಲಿ ನಾಸಿಕ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾಸಿಕ್ನ ಪೊಲೀಸರು ಅಲ್ಲಿರುವಂಥ SIT ತಂಡ ಬೆಳಗಾವಿಯ ಪೊಲೀಸರಿಗೆ ಯಾವುದೇ ರೀತಿಯಂಥ ಸಹಕಾರವನ್ನು ಕೊಡ್ತಾ ಇಲ್ಲ. ಏನು ಬಂಧಿತ ಆರೋಪಿಗಳು ಏನಿದ್ದಾರೆ, 5 ಜನ ಬಂಧಿತ ಆರೋಪಿಗಳು ಏನಿದ್ದಾರೆ ಅವರನ್ನ ವಿಚಾರಣೆ ಮಾಡಿದರೆ ಸಂಪೂರ್ಣವಾದಂಥ ಮಾಹಿತಿ ಹೊರಗಡೆ ಬರುತ್ತೆ. ಹಾಗಾಗಿ ಆ ಒಂದು ವಿಚಾರಣೆಗೆ ಕರ್ನಾಟಕದ ಪೊಲೀಸರಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಮೊದಲಿಗೆ ಇದು ಸಂದೀಪ್ ಪಾಟೀಲ್ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ನಂಬೋಕ್ಕಾಗೋದಿಲ್ಲ, ಒಂದು ಕಟ್ಟುಕತೆಯೂ ಇರ್ಬೋದು. ಹಾಗಾಗಿ ಇದು ನಿಜವಾಗಲೂ ಕಳ್ಳತನ ಆಗಿದೆಯಾ, ದರೋಡೆ ಆಗಿದೆಯಾ, ಸುಮಾರು 2,000 ಮುಖಬೆಲೆಯ ಅಮಾನ್ಯೀಕರಣಗೊಂಡಂಥ ನೋಟು ಇದ್ದು ಅದು 400 ಕೋಟಿ ಅಲ್ಲ ಸುಮಾರು 1,000 ಕೋಟಿ ಇತ್ತು ಅನ್ನೋ ಮಾಹಿತಿಯನ್ನು ಸಂದೀಪ್ ಪಾಟೀಲ್ ಹೇಳ್ತಾನೆ. ಹಾಗಾಗಿ ಇದೆಲ್ಲವೂ ನಿಜ ಆಗಿತ್ತಾ, ಬೆಳಗಾವಿ ಪ್ರವೇಶವಾಗಿತ್ತ, ಚೋರ್ಲಾ ಘಾಟ್ನಲ್ಲಿ ಕಳ್ಳತನ ಆಗಿದ್ದೆ, ದರೋಡೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನಾದರೂ ಕಲೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಸದ್ಯ ಮುಂದಾಗಿದ್ದಾರೆ. ಅದಕ್ಕೆ ಅಲ್ಲಿರುವಂಥ ಮಹಾರಾಷ್ಟ್ರ ಪೊಲೀಸರು ಸಹಕಾರ ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಇರುವಂಥದ್ದು. ಹಾಗಾಗಿ ಈ ಒಂದು ಎಲ್ಲ ಹಣ ಏನು ಮಹಾರಾಷ್ಟ್ರದಲ್ಲಿ ಇರುವಂಥ ಚುನಾವಣೆಗೆ ಬಳಕೆ ಆಗಿತ್ತು. ಹಾಗಾಗಿ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳು ನಡೀತಾ ಇದೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಹೊಂಚು ಹಾಕಲಾಗ್ತಾ ಇದೆ, ನನಗೆ ಜೀವ ಬೆದರಿಕೆ ಇದೆ, ನನ್ನ ಸಾವಿಗೆ ಏನಾದರೂ ನನ್ನ ಸಾವು ಏನಾದರೂ ಆದರೆ ನನ್ನ ಸಾವಿಗೆ ಇವರೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಸಂದೀಪ್ ಪಾಟೀಲ್ ಅವರು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಏನು 400 ಕೋಟಿ ದರೋಡೆ ಪ್ರಕರಣ ಏನಿದೆ ಇದು 3 ರಾಜ್ಯಗಳ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವನ್ನು ಕೂಡ ತಂದಿರುವಂಥದ್ದು. ನೇರವಾಗಿ ಯಾರು ಕೂಡ ಇಲ್ಲಿ ಹಣವನ್ನ ನೋಡಿಲ್ಲ. ಹೀಗಾಗಿ ಇಲ್ಲಿ ಕನ್ಫರ್ಮೇಶನ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.